ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ಇವತ್ತು ನಮ್ಮ ಕಾಲೇಜ್ನಲ್ಲಿ ಗೇಮ್ಸ್ ಆರ್ಗನೈಸ್ ಮಾಡಿದ್ವಿ ಫ್ರೆಷರ್ಸ್ಗೆ ಅಂತಂದೇಳಿ. ಯಾಕೆ ಅಂದರೆ ಫ್ರೆಷರ್ಸ್ ಪಾರ್ಟಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಕಾಲೇಜ್ನಲ್ಲಿ ಫ್ರೆಷರ್ಸ್ಗೆ ಗೇಮ್ ಆರ್ಗನೈಸ್ ಮಾಡ್ತೀವಿ. ಬಿಕಾಸ್ ಅವರಿಗೆ ನಮ್ಮ ಪರಿಚಯ ಇರಲ್ಲ, ನಮಗೆ ಅವ್ರ ಪರಿಚಯ ಇರಲ್ಲ. ಈ ಗೇಮ್ ಮೂಲಕನಾದರೂ ಪರಿಚಯ ಮಾಡ್ಕೊಳ್ಳೋಣ ಅಂತಂದೇಳಿ ಒಂದು ಗೇಮ್ ಸೆಟಪ್ನ ಮಾಡಿದ್ವಿ. ನೋಡೋಣ ಯಾವ್ಯಾವ ಥರ ಆಡ್ತಾರೆ, ನಾವು ಯಾವ ಥರ ಅವ್ರಿಗೆ ಆಡಿಸ್ತೀವಿ, ಅವ್ರು ಯಾವ ಥರ ಆಡ್ತಾರೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ. ಏನು ಹೇಳ್ತೀರಾ ಅರವಿಂದ್ ಕೆಪಿ ಅವರೇ ಈ ಪ್ರೋಗ್ರಾಮ್ ಬಗ್ಗೆ? ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ RL ಕಾಲೇಜಿನಲ್ಲಿ ನಾವು ಫಂಕ್ಷನ್ ಆಯೋಜಿಸಿರೋದ್ರಿಂದ ತುಂಬ ಮೂಡಿ ಬರ್ತಿದೆ. ಊಟ ಎಲ್ಲ ಸಬ್ಸೆಂಟ್ ಫಂಕ್ಷನ್ ತುಂಬ ಚೆನ್ನಾಗಿ ಬರ್ತಿದೆ. ನವನೀತ್ ಅವ್ರು ಕೇಳಿ ಫಂಕ್ಷನ್ ಬಗ್ಗೆ ಏನಂತಂದ್ರೆ ಒಂದು ಹೊಸ ಥಾಟ್ಸ್ ಒಂದಿಗೆ ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಕ್ರಿಯೇಟಿವಿಟಿ ಮಾಡೋಣ ಅಂತ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಒಂದು ಹೊಸ ಅನುಭವ ಈ ಕಾಲೇಜ್ RL ಕಾಲೇಜ್ ಹೊಸದನ್ನು ಕ್ರಿಯೇಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ, ಮತ್ತೊಂದು ಎಕ್ಸಿಕ್ಯೂಟ್ ಮಾಡ್ತೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿ. ಏನು ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಜ್ಯೋತಿ ಅವ್ರ ಮೀಡಿಯಾ. ಆಡಿರೋರು ಹಿಂದೆ ಹೋಗಿ, ಆಡ್ಬೇಕಾಗಿರೋರು ಮುಂದೆ ಬನ್ನಿ ಪ್ಲೀಸ್. ಗೇಮ್ಸ್ ಆಡಿಸ್ತಾ ಇದ್ವಿ, ಅದರಲ್ಲಿ ಹಿಂಗ್ ಆಡ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು. ಹಾ ಬಂದೆ ಪ್ರಶಾಂತ್. ಹೋದಮ್ಮಿ ಹೋದು. ಗೇಮ್ಸ್ ಎಲ್ಲ ಆಗಿ ನೆಕ್ಸ್ಟ್ ಡೇ ನಾವು ರಿಲೀಸ್ ಮಾಡಿದ್ದು ಫ್ರೆಷರ್ಸ್ ಪಾರ್ಟಿದು ಪೋಸ್ಟರ್ ರಿಲೀಸ್ ಮಾಡಿದ್ವಿ, ಏನು ನೇಮ್ ಇಟ್ಟಿದ್ದೀವಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ನಮ್ಮ ಜೂನಿಯರ್ಸ್ ಎಲ್ಲ. ಯಾರು ಸೀಟಿ ಹೊಡಿಬೇಡ್ರಿ, ಸೀಟಿ ಹೊಡಿಬೇಡ್ರಿ. ಪೋಸ್ಟರ್ ರಿಲೀಸ್ ಆಗಿದ ತಕ್ಷಣವೇ ನಾವು ಮಾಡಿದ ಕೆಲಸ ನಮ್ಮ ಎಲ್ಲ ಟೀಚರ್ಸ್ ಫ್ಯಾಕಲ್ಟಿಗೂ ಪ್ರೈವೇಟಾಗಿ ಪರ್ಸ್ನಲ್ಲಾಗಿ ತುಂಬ ಪ್ರೀತಿಯಿಂದ ಇನ್ವಿಟೇಷನ್ ಕೊಟ್ಟು ನಮ್ಮ ಫ್ರೆಷರ್ಸ್ ಪಾರ್ಟಿಗೆ ಇನ್ವೈಟ್ ಮಾಡಿದ್ವಿ. ಹಾಗೆ ನಾವು ಆರಂಭ ಅಂತ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ವಿ. ಹಾಗೆ ಇನ್ನೊಂದು ನಾವು ಲಾ ಸ್ಟೂಡೆಂಟ್ ಆಗಿರೋದ್ರಿಂದ ಲೀಗಲ್ ನೇಮ್ ಇಡೋಣ ಅಂತಂದೇಳಿ 7 to Success ಅಂತ ಲೀಗಲ್ ನೇಮ್ ಇಟ್ವಿ. ಅದನ್ನು ಇಟ್ಟು ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡಿ ಟೀಚರ್ಸಿಗೆ ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾದರು. ಓಕೆ, ಇನ್ವೈಟ್ ಮಾಡಿದ್ದಾಯಿತು. ನೆಕ್ಸ್ಟು ನಮ್ಮ ಫಂಕ್ಷನ್ಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ರೆಡಿ ಆದ್ವಿ. ಎಲ್ಲ ಅವ್ರವ್ರ ಕಮಿಟಿ ವಹಿಸಿದ್ವಿ. ಅವ್ರವ್ರ ಕಮಿಟಿಯವರು ಡಿಸ್ಕಷನ್ ಮಾಡಿ ಏನೇನು ಮಾಡಬೇಕು ಅಂತ ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಿರ್ಬೋದು, ಅವ್ರ ಇನ್ವಾಲ್ವ್ಮೆಂಟ್ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಡೆಡಿಕೇಶನು. ಎಕ್ಸ್ಪೆಷಲಿ ನಮ್ಮ ಫುಡ್ ಕಮಿಟಿಯವರಂತೂ ಲೈಕ್ ಆ ಫುಡ್ ಕಮಿಟಿಯಲ್ಲಿ ಬರೀ ಫುಡ್ಡಿನ ಮಾತ್ರ ನೋಡ್ತಾರೆ, ಬಟ್ ಅವ್ರು ಪ್ರತಿಯೊಂದು ರಿವ್ಯೂ ತೊಗೋಬೇಕು ಅಂತಲೂ ರಿವ್ಯೂವನ್ನು ಕೂಡ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ರಿವ್ಯೂಗೆ ಹೇಗೆ ಬರೀಬೇಕು ಅಂತ ಹೇಳಿ ಲೈಕ್ ಆರ್ಟ್ ಶೇಪ್ ಎಲ್ಲ ಮಾಡಿ ಅದ್ರ ಒಳಗಡೆ ಅವರ ರಿವ್ಯೂ ಬರೀಲಿ ಅಂತ ನಮ್ಮ ಸರ್ ಅಂತೂ ತುಂಬ ಸಿಕ್ಕಾಪಟ್ಟೆ ನೋಡ್ಕೋತಾ ಎಂಜಾಯ್ ಮಾಡ್ಕೋತಾ ನಿಂತಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಅದೇ ಟೈಮಿಗೆ ಅಡುಗೆಯವ್ರು ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಪಾಪ ಆಂಟಿ ಅಂತೂ ಸಿಕ್ಕಾಪಟ್ಟೆ ಸ್ಮೈಲ್ ಮಾಡ್ಕೋತಾ ಖುಷಿಯಾಗಿ ಅಡುಗೆ ಮಾಡ್ತಾಯಿದ್ರು ಗುರು. ಇನ್ನೇನು ಎಲ್ಲ ರೆಡಿಯಾಗಿ ನಾವು ಎಂಟ್ರಿ ಕೊಟ್ಟಿದ್ದೆ ಡೈರೆಕ್ಟ್ ನಮ್ಮ ಫ್ರೆಷರ್ಸ್ ಪಾರ್ಟಿಗೆ.
ಸೊ ಫ್ರೆಶರ್ಸ್ ಪಾರ್ಟಿಯಲ್ಲಿ ಅಂತೂ ಸ್ಟಾರ್ಟಿಂಗಲ್ಲೇ ಸಿಕ್ಕಾಪಟ್ಟೆ ಚೆನ್ನಾಗಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿದ್ರು. ನಾವಿನ್ನೇನು ಹೋಗಿ ಸ್ಟೇಜ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಹೆಲ್ಪ್ ಬೇಕಾ ಅಂದರೆ ಕೇಳಿಬಿಟ್ಟು ಮಾಡ್ತಾಯಿದ್ವಿ. ತುಂಬ ನಮ್ಮ ಎಲ್ಲರೂ ಆಗಿರಲಿ ಎಷ್ಟೊಂದು ಜನ ಪಾಪ ನೈಟೆಲ್ಲ ನಿದ್ದೆಗೆಟ್ಬಿಟ್ಟು ಅಡುಗೆ ನೋಡ್ಕೊಳ್ಳೋದಿರ್ಬೋದು, ನಮ್ಮ ಸ್ಟೇಜ್ ಕಮಿಟಿಯವರು ಸ್ಟೇಜ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಹ್ಯಾಂಡಲ್ಲೇ ಮಾಡಿರೋದು ಅವರು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ ಟೈಮಲ್ಲಿ ಅಡುಗೆ ವಿಷಯಕ್ಕೆ ಬಂದರೆ ಏನೇನೆಲ್ಲ ಪ್ರಿಪೇರ್ ಮಾಡಿದ್ರು ಅಂತ ನೋಡೋಣ ಬನ್ನಿ. ನಮ್ದು ನಾವು ಹಾಯ್ ಮಾಡಬೇಕಾ? ಏನ್ ಹೇಳ್ತೀರಾ ಬ್ರೋ? ಚೆನ್ನಾಗಿದಲ್ಲ? ಪೋಸ್ ಕೊಡ್ತಿದ್ವಿ. ಹೇಳಿ ವಿಡಿಯೋ ಮಾಡ್ಬೇಕಾ? ನಾವು ಪೋಸ್ ಕೊಡ್ತಿದ್ವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಮತ್ತೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಬೆಳಗ್ಗೆಗಿಂತ ಮಧ್ಯಾಹ್ನನೇ ಕ್ರೌಡ್ ಜಾಸ್ತಿ ಇತ್ತು. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಸೀನಿಯರ್ಸು ನಮ್ಮ ಜೂನಿಯರ್ಸ್ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡೋಣ. ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಸುಸ್ತು ಆಗಿ ಸುಸ್ತು ಇದ್ದೆ. ಕಾಲು ಕೆಳಗೂ ನಿಂತೈತೆ. ಫ್ರೆಶರ್ಸ್ ಪಾರ್ಟಿ ಅಂದರೆ ಬರೀ ಫ್ರೆಶರ್ಸ್ಗಷ್ಟೇ ಅಲ್ಲ, ನಮ್ಮ ಜೂನಿಯರ್ಸ್ ಆಗಿರಲಿ ನಮ್ಮ ಸೀನಿಯರ್ಸ್ ಆಗಿರಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡಿದರು. ನಮ್ಮ ಫಂಕ್ಷನ್ನು ನಮ್ಮನೆ ಫಂಕ್ಷನ್ ಅನ್ನೋ ಥರನೇ ಕೆಲಸ ಮಾಡಿ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಟ್ರು. ಫೈನಲಾಗಿ ಡ್ಯಾನ್ಸ್ ಮಾಡ್ತಾ ಇವತ್ತಿನ ಈ ಪ್ರೋಗ್ರಾಮ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು. ಬಾಯ್.